ಅಸ್ಸಲಾಮು ಅಲೈಕುಂ ಬ್ರದರ್ಸ್ ಅಂಡ್ ಸಿಸ್ಟರ್ಸ್, ಹೆಂಗಿದ್ರ ನೀವೆಲ್ಲರೂ? ನಾನು ನಿಮ್ಮ ಮುಸ್ಲಿಂ ಕನ್ನಡಿಗ. ಇವತ್ತಿನ ಪ್ರಶ್ನೆ: ಮುಸ್ಲಿಮರು ಯಾಕೆ ಕಸಿನ್ ಮ್ಯಾರೇಜ್ ಮಾಡ್ತಾರೆ? ಸಿಸ್ಟರ್, ಚೆನ್ನಾಗಿರೋ ಪ್ರಶ್ನೆ ಕೇಳಿದೀರಾ. ಈ ಕ್ವಶನ್ ನ ಬಹಳ ಸಲ ಕೇಳ್ತೀನಿ. ಸೋಷಿಯಲ್ ಮೀಡಿಯಾ ಅಲ್ಲಿ, ನ್ಯೂಸ್ ಅಲ್ಲಿ, ಫ್ರೆಂಡ್ಸ್ ಮಧ್ಯ. ಬಹಳ ಜನಕ್ಕೆ ಇದು ತುಂಬಾ ಸ್ಟ್ರೇಂಜ್ ಅನ್ಸತ್ತೆ. ಆದ್ರೆ ನಿಜವಾಗಿ ಇಸ್ಲಾಂ ಏನ್ ಹೇಳುತ್ತೆ? ಒಪಿನಿಯನ್ ಅಲ್ಲ, ಎಮೋಷನಲ್ ಅಲ್ಲ. ಇವತ್ತು ನಾವು ಕುರಾನ್ ಏನ್ ಹೇಳುತ್ತೆ, ನಬಿ ಏನ್ ಮಾಡಿದ್ರು, ಸೈನ್ಸ್ ಏನ್ ಹೇಳುತ್ತೆ, ಮತ್ತೆ ನಿಮ್ಮ ಹಿಂದೂ ಪುಸ್ತಕಗಳು ಏನ್ ಹೇಳುತ್ತೆ ನೋಡೋಣ ಬನ್ನಿ. ಯೂಶಲಿ ಜನರು ಎರಡು ಆನ್ಸರ್ಸ್ ಕೊಡ್ತಾರೆ. ಒಂದು, ಇಸ್ಲಾಂ ಕಸಿನ್ ಮ್ಯಾರೇಜ್ ಎನ್ಕರೇಜ್ ಮಾಡುತ್ತೆ. ಇನ್ನೊಂದು, ಮುಸ್ಲಿಂ ಅಂದ್ರೆ ಕಸಿನ್ ಮ್ಯಾರೇಜ್ ಕಂಪಲ್ಸರಿ. ಈ ಎರಡು ಸ್ಟೇಟ್ಮೆಂಟ್ಸ್ ನಿಜನಾ ಅಥವಾ ಮಿಸ್ಕನ್ಸೆಪ್ಷನ್? ಇವತ್ತು ನಾವು ಅಸಂಪ್ಷನ್ಸ್ ಬೇಡ, ಎವಿಡೆನ್ಸ್ ನೋಡೋಣ. ಇಸ್ಲಾಂನ ಅರ್ಥ ಮಾಡ್ಕೊಳ್ಳಕ್ಕೆ ಇಸ್ಲಾಂನ ಸೋರ್ಸಸ್ ನೋಡ್ಬೇಕು. ಒಂದು ಇಂಪಾರ್ಟೆಂಟ್ ಫ್ಯಾಕ್ಟ್: ಬಹಳ ಜನ ಥಿಂಕ್ ಮಾಡ್ತಾರೆ ಕಸಿನ್ ಮ್ಯಾರೇಜ್ ಇಸ್ಲಾಂ ಕ್ರಿಯೇಟ್ ಮಾಡಿದ್ರು ಅಂತ. ಆದ್ರೆ ಹಿಸ್ಟ್ರಿ ಅದನ್ನ ಸಪೋರ್ಟ್ ಮಾಡಲ್ಲ. ಇಸ್ಲಾಂ ಬರುವ ಮೊದಲು ಕೂಡ ಬೇರೆ ಬೇರೆ ಸಿವಿಲೈಸೇಷನ್ಸ್, ರಾಜವಂಶಗಳು ಮತ್ತು ವಿವಿಧ ಕಲ್ಚರ್ಸ್ ಅಲ್ಲಿ ಕಸಿನ್ ಮ್ಯಾರೇಜ್ ಪ್ರಾಕ್ಟೀಸ್ ಇತ್ತು. ಹಾಗಾಗಿ ಇಸ್ಲಾಂ ಇದನ್ನ ಇನ್ವೆಂಟ್ ಮಾಡಿಲ್ಲ. ಇಸ್ಲಾಂ ಸಿಂಪ್ಲಿ ಇದನ್ನ ಪ್ರಾಹಿಬಿಟ್ ಕೂಡ ಮಾಡಿಲ್ಲ. ಇದು ತುಂಬಾ ಇಂಪಾರ್ಟೆಂಟ್ ಡಿಫ್ರೆನ್ಸ್. ಈಗ ಡೈರೆಕ್ಟ್ ಖುರಾನ್ಗೆ ಹೋಗೋಣ. ಸೂರ್ಯ ಅನ್ನಿಸಾ ಅಲ್ಲಿ ಅಲ್ಲಾ ಯಾರ ಜೊತೆ ಮದ್ವೆ ನಿಷೇಧ, ಹರಾಮ್ ಅಂತ ಕ್ಲಿಯರ್ ಲಿಸ್ಟ್ ಕೊಟ್ಟಿದ್ದಾರೆ. ನಮ್ಮ ತಾಯಿ, ನನ್ನ ಮಗಳು, ನನ್ನ ತಂಗಿ, ನನ್ನ ಆಂಟಿ ಮತ್ತು ಇನ್ನು ಕೆಲವು ಕ್ಲೋಸ್ ರಿಲೇಟಿವ್ಸ್ ಬರ್ತಾರೆ. ನೋಟಿಸ್ ಮಾಡಿ, ಕಸಿನ್ ಆ ಲಿಸ್ಟ್ ಅಲ್ಲಿ ಬರಲ್ಲ. ಯಾಕಂದ್ರೆ ಅಲ್ಲಾ ಅದನ್ನ ಹಲಾಲ್ ಮಾಡಿದ್ದಾರೆ. ಆದ್ರೆ ಇಲ್ಲಿ ಒಂದು ಇಂಪಾರ್ಟೆಂಟ್ ಪಾಯಿಂಟ್: ಅಲ್ಲ ಕಸಿನ್ ಮ್ಯಾರೇಜ್ ಮಾಡಬೇಕು ಅಂತ ಎಲ್ಲಿಯೂ ಹೇಳಿಲ್ಲ. ಇಸ್ಲಾಂ ಪರ್ಮಿಷನ್ ಕೊಡುತ್ತೆ, ಅದನ್ನ ಆರ್ಡರ್ ಕೊಡಲ್ಲ. ಅದಕ್ಕೆ ನಾವು ಪ್ರಾಫೆಟ್ ಮೊಹಮ್ಮದ್ ಸಲಾಂ ಅವರ ಜೀವನ ನೋಡ್ತೀವಿ. ಅವರು ತಮ್ಮ ಕಸಿನ್ ಜೈನಬ್ ರಜಲ್ಲಾಹು ಅನ್ಹು ಅವರನ್ನ ಮದ್ವೆ ಮಾಡ್ತಾರೆ. ಇದಕ್ಕೆ ನಾನು ಯಾಕೆ ಹೇಳ್ತಾ ಇದ್ದೀನಿ, ಯಾಕಂದ್ರೆ ಪ್ರೊಫೆಟ್ ಯಾವುದು ಹರಾಮ್ ಇದೆಯೋ ಅದನ್ನ ಅವ್ರು ಮಾಡಲ್ಲ. ಹಾಗಾಗಿ ಇದು ಕ್ಲಿಯರ್ ಎವಿಡೆನ್ಸ್. ಇಸ್ಲಾಂ ಕಸಿನ್ ಮ್ಯಾರೇಜ್ ಮಾಡಬಹುದು, ಅದು ಪಾಪವಿಲ್ಲ, ಹರಾಮ್ ಇಲ್ಲ, ಪರ್ಮಿಷನ್ ಇದೆ ಅಂತ. ಇಲ್ಲಿ ಬಹಳ ದೊಡ್ಡ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದೆ. ಕೆಲವರು ಏನ್ ಯೋಚನೆ ಮಾಡ್ತಾರೆ ಅಂದ್ರೆ, ಮುಸ್ಲಿಂ ಅಂದ್ರೆ ಕಸಿನ್ ಮ್ಯಾರೇಜ್ ಮಾಡ್ಲೇಬೇಕು ಅಂತ. ಖಂಡಿತ ಇಲ್ಲ. ನಿಮ್ಮ ಮುಸ್ಲಿಂ ಫ್ರೆಂಡ್ಸ್ ನೋಡಿ, ನೀವು ಬಹಳ ಜನ ಕಂಪ್ಲೀಟ್ಲಿ ಡಿಫ್ರೆಂಟ್ ಫ್ಯಾಮಿಲೀಸ್ ಇಂದ ಮ್ಯಾರೇಜ್ ಆಗಿರ್ತಾರೆ. ಇಸ್ಲಾಂ ಚಾಯ್ಸ್ ಕೊಡತ್ತೆ, ಫೋರ್ಸ್ ಮಾಡಲ್ಲ. ಅಗೇನ್, ಮ್ಯಾರೇಜ್ ಸಕ್ಸಸ್ ನೀವು ಕಸಿನ್ ಜೊತೆ ಮದುವೆ ಆದ್ರೆ ಆಗಲ್ಲ. ನಿಮ್ಮ ಫೇತ್, ಕ್ಯಾರೆಕ್ಟರ್ ಇಬ್ರು ಕಂಪ್ಯಾಟಿಬಲ್ ಇದ್ರೆ ಅದೆಲ್ಲ ಇಂಪಾರ್ಟೆಂಟ್ ಆಗುತ್ತೆ. ಈಗ ಸೈನ್ಸ್ ಬಗ್ಗೆ ಸ್ವಲ್ಪ ಮಾತಾಡೋಣ. ನನ್ನ ಫೇವ್ರೆಟ್ ಟಾಪಿಕ್. ನಾನು ಸೈನ್ಸ್ ನ ಇಗ್ನೋರ್ ಮಾಡಲ್ಲ, ನಾನು ಸೈನ್ಸ್ ನ ವರ್ಷಿಪ್ ಪ್ರಾರ್ಥನೆನೂ ಮಾಡಲ್ಲ. ಈ ಕರೆಂಟ್ ಮೆಡಿಕಲ್ ರಿಸರ್ಚ್ ಏನ್ ಹೇಳುತ್ತಂದ್ರೆ, ಫಸ್ಟ್ ಕಸಿನ್ ಮ್ಯಾರೇಜ್ ಅಲ್ಲಿ ಇನ್ಹೆರಿಟೆಡ್ ಜೆನೆಟಿಕ್ ಡಿಸಾರ್ಡರ್ಸ್ ನ ರಿಸ್ಕ್ ಸ್ವಲ್ಪ ಜಾಸ್ತಿ ಇದೆ ಅಂತಾರೆ. ಆದ್ರೆ ಆ ರಿಸ್ಕ್ ಎಲ್ಲರಿಗೂ ಸೇಮ್ ಇರಲ್ಲ. ಫ್ಯಾಮಿಲಿ ಹಿಸ್ಟ್ರಿ ತುಂಬಾ ಇಂಪಾರ್ಟೆಂಟ್. ರಿಪೀಟೆಡ್ ಕಸಿನ್ ಮ್ಯಾರೇಜಸ್, ವಂಶ ಆದ್ಮೇಲೆ ವಂಶ, ರಿಸ್ಕ್ ಇದನ್ನ ಇನ್ಕ್ರೀಸ್ ಆಗಬಹುದು. ಆದ್ರೆ ಡಾಕ್ಟರ್ಸ್ ಅದಕ್ಕೆ ಏನ್ ಹೇಳ್ತಾರೆ, ಜೆನೆಟಿಕ್ ಕೌನ್ಸಿಲಿಂಗ್ ರೆಕಮೆಂಡ್ ಮಾಡ್ತಾರೆ. ಇಸ್ಲಾಂ ನಮ್ಗೆ ಹೆಲ್ತ್ ಪ್ರೊಟೆಕ್ಟ್ ಮಾಡೋದು ಕಲ್ಸತ್ತೆ. ಹಾಗಾಗಿ ಮೆಡಿಕಲ್ ಅಡ್ವೈಸ್ ತಗೊಳ್ಳೋದು ಒಳ್ಳೆಯದು. ಇವಾಗ ನೋಡಿ, ನಾನು ಬರೀ ಕಸಿನ್ ಮ್ಯಾರೇಜೇ ಬೇಡ, ನೀವೇ ನೋಡಿ ನಿಮ್ ಫ್ರೆಂಡ್ಸ್, ಫ್ಯಾಮಿಲಿ ಯಾರಾದ್ರೂ ನಿಮ್ ಬ್ರೈನಲ್ಲಿ ಬರ್ತಾರೆ, ಕಣ್ಮುಚ್ಚಿ ಯೋಚನೆ ಮಾಡಿ ನೀವು. ಎಲ್ಲೋ ಯಾರಿಗೂ ಗೊತ್ತಿಲ್ಲದವ್ರಿಗೆ ಮದುವೆ ಆಗಿರ್ತಾರೆ, ಅವ್ರಿಗೂ ಜೆನೆಟಿಕ್ ಡಿಸೀಸ್ ಬಂದೇ ಬರುತ್ತೆ. ನೋಡಿ, ನೀವು ಬೇಕಾದ್ರೆ ಯೋಚನೆ ಮಾಡಿ, ನಿಮ್ಗೆ ಇವಾಗಲೇ ಬ್ರೈನಲ್ಲಿ ಬಂದ್ಬಿಡ್ತಾರೆ ಅವ್ರು ಯಾರಂತ. ಆಮೇಲೆ ನೋಡಿ, ನಾವೇ ನಮ್ಮ ತಾಯಿ ತಂದೆನೆ ಯಾರ್ಯಾರೋ ಬೇರೆ ಬೇರೆ ಮದುವೆ ಆಗಿದ್ದಾರೆ. ಒಂದು ನಾನು ಕಾಮನ್ ಏನ್ ನೋಡಿದ್ರೆ, ಜೆನೆಟಿಕ್ ಇದು ಡಿಸೀಸು ಹೇರ್ ಫಾಲ್. ತುಂಬಾ ಹೇರ್ ಫಾಲ್ ಜಾಸ್ತಿ ಆಗ್ತಾ ಇರತ್ತೆ. ಯಾರೋ ಅವರು ಫ್ಯಾಮಿಲಿ ಕಸಿನ್ ಅಲ್ಲ ಅವರು. ಸೊ ಕಾಮನ್. ಸೊ ನೀವು ಕಸಿನ್ಗೆನೆ ಆಗ್ಲಿ ಇಲ್ಲ ಬೇರೆಯವ್ರಿಗೆ ಆದ್ರೆ ಅದು ಬಂದೇ ಬರತ್ತದು. ಅದೇ ಹೇಳ್ತಾರಲ್ವಾ ಜನರು, ನಿಮ್ಮ ಹಣೆ ಬರದಲ್ಲಿ ಭಗವಂತ ಬರ್ದ್ಬಿಟ್ರೆ ಅದು ಹಾಗೆ ಆಗತ್ತಂತ, ಆ ತರ ಅದು. ಈಗ ಒಂದು ಮಿಸ್ಕನ್ಸೆಪ್ಷನ್ ರಿಮೂವ್ ಮಾಡ್ತೀನಿ. ಕೆಲವರು ಥಿಂಕ್ ಮಾಡ್ತಾರೆ ಕಸಿನ್ ಮ್ಯಾರೇಜ್ ಅಂದ್ರೆ ಮುಸ್ಲಿಮ್ಸ್ಗೆ ಮಾತ್ರ. ಹಿಸ್ಟ್ರಿ ಅದನ್ನ ಸಪೋರ್ಟ್ ಮಾಡಲ್ಲ. ಡಿಫ್ರೆಂಟ್ ಸಿವಿಲೈಸೇಷನ್ಸ್, ಡಿಫ್ರೆಂಟ್ ಕಲ್ಚರ್ಸ್, ಡಿಫ್ರೆಂಟ್ ಕಮ್ಯುನಿಟೀಸ್ ಈ ಪ್ರಾಕ್ಟೀಸ್ ಇತ್ತು. ಹಾಗಾಗಿ ಇದನ್ನು ಮುಸ್ಲಿಂ ಮಾಡೋದು ಅಂತ ನಾವು ಹೇಳೋದು ಕರೆಕ್ಟ್ ಅಲ್ಲ. ಕೆಲವು ಹಿಂದೂ ಗ್ರಂಥಗಳಲ್ಲಿ ಈ ತರ ಜನಲಾಜಿಕಲ್ ಎಕ್ಸಾಂಪಲ್ ಸಿಗುತ್ತೆ. ನೀವು ಭಗವತ ಪುರಾಣದಲ್ಲಿ ಚಾಪ್ಟರ್ 10 ವರ್ಸ್ 58 ಎತ್ತಿ ನೋಡಿದ್ರೆ, ಕೃಷ್ಣ ಮತ್ತು ಮಿತ್ರವಿಂದ ಅವ್ರದ್ದು ಒಂದು ಸಿಗತ್ತೆ ಎವಿಡೆನ್ಸ್. ಆಮೇಲೆ ಕೃಷ್ಣ ಮತ್ತು ಭದ್ರ, ನೀವು ಭಗವತ ಪುರಾಣದಲ್ಲಿ ಚಾಪ್ಟರ್ 10 ವರ್ಸ್ 58 56 ಅಲ್ಲಿ ನೋಡಿದ್ರೆ, ಟ್ರೆಡಿಷನಲ್ ಜಿಯೋಲಾಜಿಕಲ್ ಪ್ರಕಾರ ಇವರು ಕಸಿನ್ಸ್ ಅಂತ ವಿವರಣೆ ಸಿಗುತ್ತೆ. ಆದ್ರೆ ಒಂದ್ ಇಂಪಾರ್ಟೆಂಟ್ ಕ್ಲಾರಿಫಿಕೇಶನ್ ಕೊಡ್ತೀನಿ: ಡಿಫ್ರೆಂಟ್ ಟ್ರೆಡಿಷನ್ಸ್, ಡಿಫ್ರೆಂಟ್ ಇಂಟರ್ಪ್ರಿಟೇಷನ್ ಇರಬಹುದು. ಹಾಗೆ ನಮ್ಮ ಪಾಯಿಂಟ್ ಇಲ್ಲಿ ಏನು ಪ್ರೂವ್ ಮಾಡೋದಲ್ಲ. ನಮ್ಮ ಪಾಯಿಂಟ್, ಕಸಿನ್ ಮ್ಯಾರೇಜ್ ಇಸ್ಲಾಂಗೆ ಮಾತ್ರ ಯೂನಿಕ್ ಅಲ್ಲ. ಇನ್ನ ಮುಂದೆ ಹೋದ್ರೆ, ಇನ್ನ ಸ್ಪಷ್ಟವಾಗಿ ಹೇಳ್ಬೇಕಂದ್ರೆ, ಮಹಾಭಾರತದಲ್ಲಿ ಇನ್ನ ಕ್ಲಿಯರ್ ಎಕ್ಸಾಂಪಲ್ ಇದೆ. ಅರ್ಜುನ ಮತ್ತು ಸುಭದ್ರಾ ಅವ್ರದ್ದು ಟ್ರೆಡಿಷನಲ್ ಫ್ಯಾಮಿಲಿ ಟ್ರೀ ಪ್ರಕಾರ ಇವರು ಫಸ್ಟ್ ಕಸಿನ್ಸ್. ಮಹಾಭಾರತ ಈ ಮ್ಯಾರೇಜ್ ನ ಅಕ್ಸೆಪ್ಟ್ ಮಾಡಿದೆ. ಅಗೇನ್, ಪಾಯಿಂಟ್ ಕಂಪೇರ್ ಮಾಡೋದಲ್ಲ, ಪಾಯಿಂಟ್ ಸಿಂಪಲ್. ಹಿಸ್ಟ್ರಿಯಲ್ಲಿ ಇದನ್ನ ಮುಸ್ಲಿಮ್ಸ್ ಮಾತ್ರ ಪ್ರಾಕ್ಟೀಸ್ ಮಾಡಿಲ್ಲ. ಇಂಡಿಯಾ ತುಂಬಾ ಡೈವರ್ಸ್ ಕಂಟ್ರಿ.
ನಾರ್ತ್ ಇಂಡಿಯಾ ಕಸ್ಟಮ್ಸೇ ಬೇರೆ, ಸೌತ್ ಇಂಡಿಯಾ ಕಸ್ಟಮ್ಸೇ ಬೇರೆ. ಇವತ್ತು ಕೂಡ ಹಲವು ಸೌತ್ ಇಂಡಿಯಾ ಹಿಂದೂ ಕಮ್ಯುನಿಟೀಸು ಕ್ರಾಸ್ ಕಸಿನ್ ಮ್ಯಾರೇಜ್ ಪ್ರಾಕ್ಟೀಸ್ ಮಾಡ್ತಾರೆ. ಕೆಲವು ಕಮ್ಯುನಿಟೀಸು ಅಂಕಲ್ ನೀಸ್ ಮ್ಯಾರೇಜ್ ಕೂಡ ಹಿಸ್ಟಾರಿಕಲಿ ಪ್ರಾಕ್ಟೀಸ್ ಮಾಡ್ತಾರೆ. ಆದ್ರೆ ಇದೆಲ್ಲ ರೀಜನಲ್ ಕಸ್ಟಮ್ಸ್, ಯೂನಿವರ್ಸಲ್ ಹಿಂದೂ ರೂಲ್ ಅಲ್ಲ. ಹಾಗೇನೆ ಇಸ್ಲಾಂ ಕೂಡ ಯೂನಿವರ್ಸಲ್ ಅಲ್ಲಿ ಕಂಪಲ್ಸರಿ ಕಸಿನ್ ಮ್ಯಾರೇಜ್ ಹೇಳಿಲ್ಲ. ಈಗ ಈ ವಿಡಿಯೋನ ಮೋಸ್ಟ್ ಇಂಪಾರ್ಟೆಂಟ್ ಲೆಸನ್, ಇಸ್ಲಾಂ ಯಾವ್ದನ್ನು ಟೀಚ್ ಮಾಡುತ್ತೆ? ಅಲ್ಲಾ ಹರಾಮ್ ಅಂತ ಹೇಳಿದ್ದನ್ನು ನಾವು ಹಲಾಲ್ ಮಾಡ್ಕೊಳಕ್ ಆಗಲ್ಲ, ಅಲ್ಲಾ ಹಲಾಲ್ ಅಂತ ಹೇಳಿದ್ದನ್ನು ನಾವು ಹರಾಮ್ ಮಾಡ್ಕೊಳಕ್ ಆಗಲ್ಲ. ಮುಸ್ಲಿಂಗೆ ಫೈನಲ್ ಅಥಾರಿಟಿ ಸೊಸೈಟಿ ಅಲ್ಲ, ಮೀಡಿಯಾ ಅಲ್ಲ, ನೀವು ನಾನು ಇಲ್ಲ, ಟ್ರೆಂಡ್ ಅಲ್ಲ, ಅಲ್ಲಾ ಮಾತ್ರ. ಇದೇ ಇಸ್ಲಾಂನ ಫೌಂಡೇಶನ್. ಹಾಗಾದ್ರೆ ಕ್ವೆಶನ್ ನ ನಿಮ್ಮ ಸಿಂಪಲ್ ಆನ್ಸರ್, ಮುಸ್ಲಿಮರು ಯಾಕೆ ಕಸಿನ್ ಮ್ಯಾರೇಜ್ ಮಾಡ್ತಾರೆ ಅಂದ್ರೆ, ಇಸ್ಲಾಂ ಅದನ್ನ ಅಲೋ ಮಾಡುತ್ತೆ, ಆದ್ರೆ ಕಂಪಲ್ಸರಿ ಹೇಳಿಲ್ಲ, ಪ್ರಿಫರ್ಡ್ ಅಂತ ಕೂಡ ಹೇಳಿಲ್ಲ. ಮ್ಯಾರೇಜ್ ಚೂಸ್ ಮಾಡುವಾಗ ಇಸ್ಲಾಂ ಇಂಪಾರ್ಟೆನ್ಸ್ ಕೊಡೋದು ಅವ್ರನ್ನ ಫಸ್ಟ್ ಈಮಾನ್ ನೋಡಿ, ಅವ್ರದ ಬುದ್ಧಿ ನೋಡಿ, ಅವರು ಹೆಂಗೆ ಒಳ್ಳೆ ಇಸ್ಲಾಂ ಫಾಲೋ ಮಾಡ್ತಾರೆ, ಆಮೇಲೆ ಅವ್ರ ಕ್ಯಾರೆಕ್ಟರ್ ಹೆಂಗಿದೆ ನೋಡಿ ಅಂತ. ಇವೆಲ್ಲ ಲಾಸ್ಟಿಂಗ್ ಮ್ಯಾರೇಜ್ ನ ಬಿಲ್ಡ್ ಮಾಡುತ್ತೆ. ಓಕೆ, ಹೋಪ್ ನಾನು ನಿಮ್ಮ ಕ್ವೆಶನ್ ನ ಆನ್ಸರ್ಸ್ ಮಾಡಿದೆ. ನಿಮ್ಮ ಅಭಿಪ್ರಾಯ ಏನು ಕಮೆಂಟ್ಸ್ ಅಲ್ಲಿ ಹೇಳಿ, ನೀವೇನು ಯೋಚನೆ ಮಾಡ್ತಾರೆ ಅದ್ರ ಬಗ್ಗೆ. ಆಮೇಲೆ ನಿಮ್ಮ ಬೇರೆ ಏನಾದ್ರು ಕ್ವೆಶನ್ಸ್ ಇದ್ರೆ ಡೆಫಿನೆಟ್ ಆಗಿ ಕಮೆಂಟ್ಸ್ ಅಲ್ಲಿ ಹಾಕಿ, ಅದನ್ನ ನಾನು ಆನ್ಸರ್ ಮಾಡಕ್ ಟ್ರೈ ಮಾಡ್ತೀನಿ. ನಿಮ್ಮ ಮುಸ್ಲಿಂ ಕನ್ನಡಿಗ. ಜೈ ಹಿಂದ್, ಜೈ ಕರ್ನಾಟಕ.